ಎಲ್ಲರಿಗೂ ನಮಸ್ಕಾರ. ಮಧುಶ್ರೀ ಅಡಿಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಲಿವರ್ ಮತ್ತೆ ಗುಂಡಿಗೆಕಾಯಿ ಪೆಪ್ಪರ್ ಫ್ರೈ. ಇದೊಂಥರ ಸ್ಪೆಷಲ್ ರೆಸಿಪಿ, ಟೇಸ್ಟಿಯಾಗಿರುತ್ತೆ. ಇದು ಹೆಲ್ದಿ ಕೂಡ, ನಿಮ್ಮ ಬಾಡಿನಲ್ಲಿ ಬ್ಲಡ್ ಹೆಚ್ಚಿಸುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಡು ಬರೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನನ್ನ ಎಲ್ಲ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ನಾನು ಇಲ್ಲಿ ತಗೊಂಡಿದ್ದೀನಿ 3/4 kg ಲಿವರ್ ಮತ್ತೆ ಗುಂಡಿಗೆಕಾಯಿ. ಇಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಸಣ್ಣದಾಗಿ ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. 2 ಹಸಿರು ಮೆಣಸಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಅರಿಶಿನ ಪುಡಿ ತೊಗೊಂಡಿದ್ದೀನಿ 1/4 ಟೇಬಲ್ ಸ್ಪೂನ್. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇವಾಗ ಲಿವರ್ ಮತ್ತು ಗುಂಡೆಕಾಯಿನ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಹಾಕೋತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ. ಫಸ್ಟಿಗೆ ನಾನು ಗುಂಡೆಕಾಯಿನ ಹಾಕಿ ಬೇಯಿಸ್ಕೊತೀನಿ, ಯಾಕಂದರೆ ಅದು ಬೇಗ ಬೇಯದೇ ಇರೋದ್ರಿಂದ ನಾನು ಫಸ್ಟೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಗುಂಡೆಕಾಯಿ ಹಾಕ್ಕೊಂಡು 5 ಮಿನಿಟ್ಸು ಹಾಗೆ ಎಣ್ಣೆಯಲ್ಲಿ ಬೇಯಿಸ್ಬೇಕು ಇದನ್ನು ನಾವು 3 ವಿಜಿಲ್ ಕೂಗಿಸ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ನೀರು ಹಾಕೋದೇನು ಬೇಡ. ಇದು ಎಣ್ಣೆನಲ್ಲೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇದಕ್ಕೆ ಇವಾಗ ನಾನು ಉಪ್ಪು ಹಾಕೋತೀನಿ ಇವಾಗ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ನಾನು ಬೇಯಿಸ್ಕೊತೀನಿ. ಆಮೇಲೆ ಒಗ್ಗರಣೆ ಮಾಡೋವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಹೀಗೆ ಇದನ್ನೊಂದು ಸ್ವಲ್ಪ ಆಡಿಸ್ಕೊಬಿಡಿ. ಆಮೇಲೆ ಇದಕ್ಕೆ ಲಿವರ್ ಹಾಕೋತಿದ್ದೀನಿ. ಲಿವರ್ ಹಾಕ್ಕೊಂಡ್ಮೇಲೆ 1-2 ಮಿನಿಟ್ಸ್ ಬೇಯಿಸ್ಬಿಟ್ಟು ಮುಚ್ಚಿಟ್ಕೊಂಡು 3 ವಿಜಿಲ್ ಕೂಗಿಸ್ಕೊಬಿಡೋಣ. ನೋಡಿ ಇವಾಗ 3 ವಿಜಿಲ್ ಕೂಗಾಗಿದೆ, ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋತಾ ಇದ್ದೀನಿ 1 ಟೇಬಲ್ ಸ್ಪೂನು. ಇದಕ್ಕೆ ಚೆನ್ನಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಎಣ್ಣೆನಲ್ಲಿ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೋಬೇಕು ಅದನ್ನು. ಇದಕ್ಕೆ ಇವಾಗ ನಾನು ಈರುಳ್ಳಿ ಆ್ಯಡ್ ಮಾಡ್ಕೋತೀನಿ. ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಬೇಯಿಸ್ಕೊಬೇಕು. ಅರ್ಧಂಬರ್ಧ ಬೇಯಿಸ್ಬಿಡಬೇಡಿ, ಹಸಿಯಾಗಿರುತ್ತೆ. ಯಾಕಂದರೆ ನಾವು ಇದನ್ನೇ ನೀರು ಹಾಕಿ ಏನು ಬೇಯಿಸಲ್ಲ, ಎಣ್ಣೆನಲ್ಲೇ ಫ್ರೈ ಮಾಡೋದು ಲಿವರ್ ಗುಂಡೆಕಾಯಿ ಹಾಕಿದ್ಮೇಲೆ. ಇವಾಗ ಇದಕ್ಕೆ ಹಸಿಮೆಣಸಿನಕಾಯಿ ಆ್ಯಡ್ ಮಾಡಿಕೊಂಡು ಮತ್ತು ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಜೊತೆಗೇ. ಇದನ್ನು ಹೀಗೆ ಆಡಿಸ್ತಾ ಇರಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಅರಿಶಿನ ಪೌಡರ್ನ. ಹೀಗೆ ಸ್ವಲ್ಪ ಆಡಿಸ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಆವಾಗಲೇ ಗುಂಡೆಕಾಯಿಗೆ ಮತ್ತು ಉಪ್ಪು ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಾದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ ಇವಾಗ ಇದಕ್ಕೆ ನಾನು ಗುಂಡೆಕಾಯಿ ಲಿವರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದರಲ್ಲಿರೋವಂಥ ನೀರಿನಲ್ಲೇ ಇದನ್ನು ಫ್ರೈ ಮಾಡಬೇಕು. ಎಕ್ಸ್ಟ್ರಾ ನೀವು ನೀರು ಹಾಕೋದಕ್ಕೆ ಹೋಗಬೇಡಿ. ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಮುಚ್ಚಿಟ್ಕೊಂಡು ಒಂದು 5 ಮಿನಿಟ್ಸು ಬೇಯಿಸಿ ಹಾಗೆ ಆಡಿಸ್ತಾ ಇರಿ. ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ ನೀರೆಲ್ಲ ಹಿಂಗೋಗಿದೆ ಆಲ್ರೆಡಿ. ಇದೇ ಥರ ಕ್ಲೋಸ್ ಮಾಡ್ಕೊಂಡಾದ್ರೂ ನೀವು ಬೇಯಿಸ್ಕೋಬೋದು, ಇಲ್ಲ ಹಾಗೆ ಓಪನ್ ಮಾಡಿ ಆಡಿಸ್ಕೊಂಡು ಬೇಯಿಸ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಬಿಡಿ. ಇವಾಗ ಇದು ಪೂರ್ತಿಯಾಗಿ ರೆಡಿಯಾಗಿದೆ, ಘಮ ಘಮ ಅಂತ ಇದೆ ಫ್ರೆಂಡ್ಸ್. ನೋಡಿ ಇದನ್ನು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಲಿವರ್ ಮತ್ತು ಗುಂಡೆಕಾಯಿ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಇದೇ ರೀತಿಯಾದ ಹೊಸದಾದ ರುಚಿಯಾದ ರೆಸಿಪಿಗಳನ್ನ ನೀವು ಮಧುಶ್ರೀ ಅಡಿಗೆ ಮನೆಯಲ್ಲಿ ನೋಡ್ಬೋದು. ಅದಕ್ಕಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೆ ಕಮೆಂಟ್ ಕೂಡ ಮಾಡಿ.